ಹ್ಯಾಪಿ ಬರ್ಡೇ ಲಾ 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 ಲಾ. ದಾರ ಬಿಡು ಇನ್ನ ಬಿಡ್ತಾ ಇರು, ಬಾಳೆ ಬಿಡು. ಗೈಸ್, ನಾವು ಈ ರೀತಿಯಾಗಿ ರೆಡಿ ಆಗಿದ್ದೀವಿ. ಅಕ್ಕ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಮಮ್ಮಿ ಬರಲ್ಲ ಅಂದರು ಫೋರ್ಸ್ಫುಲ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಈ ರೀತಿಯಾಗಿ ಕಾಣ್ತಾ ಇದ್ದೀನಿ. ಟೋಟಲ್ ಔಟ್ಲುಕ್ ಈ ರೀತಿ ಇದೆ. ನಾಳೆ ಆಡ್ತಾರೆ. ಇದೆ ಅದು. ಇಲ್ಲಿ ಆಟಾಡೋ ಪ್ಲಾನ್ ಬಂದು ನಮ್ದು ಬೆಳಗ್ಗೆ. ಇಲ್ಲಿ ಆಟಾಡೋ ಪ್ಲಾನ್ ಬಂದು ನಮ್ದು ಮಾರ್ನಿಂಗ್ 8 o'clock. ಕಾಪು ಬೀಚ್ ಲೈಟ್ ಹೌಸ್ಗೆ ಹೋಗೋದು. ಸೊ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬಾ ಹೋಗಿದ್ದೀನಿ ಅಲ್ಲಿ. ಇವಾಗ ಇಷ್ಟೊತ್ತು ಫೋಟೋ ಸೆಷನ್ ಆಯಿತು ವಿತ್ ಫ್ಯಾಮಿಲಿ ಜೊತೆ, ಚೆನ್ನಾಗಿತ್ತು. ಇವತ್ತಿನ ಡೇ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಯಾಕೆಂದರೆ ನೆನ್ನೆನೂ ಸಖತ್ತಾಗಿತ್ತು, ಇವತ್ತು ತುಂಬ ಚೆನ್ನಾಗಿತ್ತು ಡೇ. ಕೃಷ್ಣ ಟೆಂಪಲ್ಗೆಲ್ಲ ಹೋಗಿದ್ವಿ. ಇವಾಗ ನಾವು ಇದೀವಿ ಕಾಪು ಬೀಚ್ಗೆ. ಇವಾಗ 5 o'clock ಆಯಿತು. ನಮ್ಮದು ಪ್ಲಾನಿಂಗ್ ಇದ್ದಿದ್ದು 4 o'clock ರೂಮ್ ಬಿಡೋಣ ಅಂತ. ಇದು ಸನ್ಸೆಟ್ ಎಲ್ಲ ನೋಡೋದಕ್ಕೆ, ಅಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಇಲ್ಲಿಂದ 25 ಕಿಲೋಮೀಟರ್ ಇದೆ, ಅಂದರೆ ಹಾಫ್ ಆನ್ ಅವರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಗೈಸ್, ರೆಸಾರ್ಟ್ ಸಖತ್ತಾಗಿದೆ. ನಾನು ನಿಮಗೆ ತೋರಿಸಿದ್ನಲ್ಲ ಆವಾಗಲೇ, ಅದೇ ಪೂಲ್. ನಾಳೆ ಅಲ್ಲಿ ಆಟಾಡೋ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಆಟಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದ್ರೆ ಸ್ವಲ್ಪ ನಮಗೆ ಹಾಗೆ ಸ್ವಲ್ಪ ಇತ್ತು. ಅಂದಮೇಲೆ ಕಾಪು ಬೀಚ್ಗೂ ಹೋಗೋದಿತ್ತಲ್ವ, ಅದಕ್ಕೆ ನಾಳೆಗದು ಪ್ಲ್ಯಾನ್ ಶಿಫ್ಟ್ ಮಾಡಿದ್ದೀವಿ. ಮುಂದ್ಗಡೆ ಅಣ್ಣ. ಆ್ಯಂಡ್ ಇನ್ನು ಕೇಕ್ ನಾವಿನ್ನೂ ತಗೊಂಡಿಲ್ಲ, ಆವಾಗಲೇ ಹೋಗಿದ್ವಿ. ಆಮೇಲೆ ತಗೊಂಬರೋಣ ಅಂತ ಅಂದ್ಕೊಂಡಿದ್ವಲ್ಲ. ಸರ್ಪ್ರೈಸ್ ಕೊಡೋದು ನೋಡೋಣ ನಮ್ಮ ಅಣ್ಣ ಯಾವ ರೀತಿ ಸರ್ಪ್ರೈಸ್ ಆಗ್ತಾನೆ ಅಂತ. ಲೆಟ್ಸ್ ಸಿ. ಮುಂಚೆಲ್ಲ ಬರ್ತಿದ್ದಾಗ ಜನನೇ ಇರ್ತಿರ್ಲಿಲ್ಲ. ಇವಾಗ ಸೀಸನ್ ಅಲ್ಲ, ಜನ. ದಾರ ಬಿಡು, ಬಿಡ್ತಿರು. ದಾರ ಬಿಡು ಇನ್ನ ಬಿಡ್ತಾ ಇರು, ಬಾಳೆ ಬಿಡು. ಹಾ, ಇರ್ಲಿ, ಏನಾಗಲ್ಲ ಬಿಡು. ಹಂಗ ಕಂಪ್ಲೀಟ್ ಬಿಡ್ಬೇಡ. ದಾರ ಹಿಡ್ಕೋ, ದಾರ ಬಿಡ್ತಿರು. ಗೈಸ್, ಫುಲ್ ಎಂಜಾಯ್ ಮಾಡಿದ್ವಿ ಇವತ್ತು. ಕೈಟ್ ಎಲ್ಲ ಹಾರಿಸ್ಕೊಂಡು ಅಕ್ಕ ಅಂತೂ ಫುಲ್ ಎಂಜಾಯ್, ಫುಲ್ ಫೋಟೋ ಶೂಟ್. ಅಲ್ಲ ನಮ್ಗೆ ಸಖತ್ ಎಂಜಾಯ್. ಫುಲ್ ಫೋಟೋ ಶೂಟ್ ಆಯ್ತು ಇವತ್ತು. ಅಣ್ಣ ಅತ್ತಿಗೆ ಮಮ್ಮಿ ಕುತ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ನೋಡಿಕೊಂಡು. ಸೊ ಇವಾಗ ಫುಲ್ ನೈಟ್ ಆಗ್ತಾ ಇದೆ. ಆ್ಯಂಡ್ ವ್ಯೂ ಈ ರೀತಿಯಾಗಿದೆ, ಸಖತ್ತಾಗಿದೆ ವ್ಯೂ. ನೋಡ್ತಾ ಇರ್ಬೋದು ನೀವು. ವಾವ್, ಹೆಂಗ್ ಕಾಣ್ತಿದೆ ನೋಡು ವ್ಯೂ. ನೆನ್ನೆ ಬೇಗನೆ ಹೋಗ್ಬೇಕಾಯ್ತು ಇನ್ನು. ನನಗಿದು ತುಂಬಾ ಇಷ್ಟ. ಮಲ್ಪೆ ಬೀಚಲ್ಲಿ ಇದನ್ನು ಸ್ವಲ್ಪ ನಾನು ಅವಾಯ್ಡ್ ಮಾಡಿದ್ದೆ ತಿನ್ನೋಕ್ಕೆ, ಯಾಕಂದರೆ ಕ್ಯಾಲರೀಸ್ ಅಂತ. ಬಟ್ ನನಗೆ ತುಂಬ ಇಷ್ಟ. ಕಾಪು ಬೀಚಲ್ಲಿ ಇದು ಫೈನಲಿ ತಗೊಂಡು ನಾನು ತಿಂದೆ. ಗೈಸ್, ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಇವಾಗ ಕಾಪು ಬೀಚ್ ಮುಗಿಸ್ಕೊಂಡು ಇವಾಗ ಮಚ್ಲಿ ಅಂತ ಒಂದು ಹೋಟೆಲ್ ಇದೆ ಉಡುಪಿಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ, ತುಂಬ ಫೇಮಸ್ ಹೋಟೆಲ್ಲು. ನೆನ್ನೆ ಅಯ್ಯಪ್ಪ ಅನ್ನೋ ಹೋಟೆಲಿಗೆ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಇವತ್ತು ಮಚ್ಲಿ, ಅಲ್ಲಿ ಹೋಗಿ ಎಲ್ಲರಿಗೂ ಪಾರ್ಸಲ್ ಎಲ್ಲ ತಗೊಂಡು ನಾವು ಮತ್ತೆ ರೆಸಾರ್ಟ್ಗೆ ಹೋಗ್ತೀವಿ. ಸೊ ಇವಾಗ ನಾವು ಹೋಗ್ತಾ ಇದ್ವಿ ಮಚ್ಲಿ ಹೋಟೆಲ್ಗೆ. ಹೋಗೋಣ.
ಅವಾಗಲೇ ಹೇಳಿದ್ನಲ್ಲ ನಮ್ಮ ಅಣ್ಣನ ಬರ್ತಡೇ ಇದೆ, ಅದಕ್ಕೋಸ್ಕರ ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ. ಇವತ್ತು 12 ಗಂಟೆಗೆ ನಮ್ಮ ಅಣ್ಣನ ಬರ್ತಡೇ, ಡಿಸೆಂಬರ್ 12ಗೆ. ಕೇಕ್ ಎಲ್ಲ ತಂದು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಈಗ ನಮ್ಮ ಅಣ್ಣ ಸ್ವಲ್ಪ ಬ್ಯುಸಿ ಇದ್ದಾರೆ. ಸರ್ಪ್ರೈಸ್ ಆಗಿ ಪ್ಲ್ಯಾನಿಂಗ್ ಮಾಡಿದ್ವಿ. ನನ್ನ ಅಣ್ಣಂಗೆ 1% ಕೂಡ ಗೊತ್ತಿಲ್ಲ ಕೇಕ್ ತಂದಿಟ್ಟಿರೋದು. ನಮ್ಮ ಅತ್ತಿಗೆಗೆ ಹೋಗಿ ಹೇಳಿದೆ, ಯಾಕಂದರೆ ಆಸ್ತುಗೆ ಹೋಗಿ ಮಲಗಿಸೋಣ ಅಂತ ಹೋಗ್ತಾ ಇದ್ರು. ಹೇಳಿದೆ ಕೇಕ್ ತಂದಿದ್ದೀನಿ ಮಲಗಿಸ್ಬೇಡಿ ಅಂತ. ಸೊ ನಮ್ಮ ಅಣ್ಣ ಸ್ವಲ್ಪ ಫ್ರೀ ಆಗೋದಕ್ಕೆ ನನಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ, ನಾನು ನನ್ನ ಅಕ್ಕ ಆಶುಗೆ ಸುಸ್ತಾಗಿದೆ. ಗೈಸ್ ಇವಾಗ ನಮ್ಮ ಅಣ್ಣ ಬರ್ತಾರೆ. ಒಂದು ಸರ್ಪ್ರೈಸ್ ಪ್ಲ್ಯಾನು, ಕೇಕು ಅವ್ರಿಗಿನ್ನೂ ಗೊತ್ತಿಲ್ಲ. ಅಡಕಡ್ ಪಪ್ಪಂಗೆ ಗೊತ್ತಾಗ್ಬಾರ್ದು ಯಾವ ಫ್ಲೇವರ್ ಅಂತ. ಹ್ಯಾಪಿ ಬರ್ಡೇ ಲಾ ಲಾ ಲಾ